ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ ಸಂಚಿಕೆಯಲ್ಲಿ ಮಾಲ್ಡೀವ್ಸ್ನಲ್ಲಿ ನಡೆದಂಥ ಕೋವಿಡ್ ಸಂದರ್ಭದ ಮೋಡಸ್ ಆಪರಂಡಿ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಅಲ್ಲಿಯ ರಾಜಕೀಯ ಸ್ಥಿತ್ಯಂತರಗಳನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಹೇಗೆ ಇವರು ಭಾರತದ ವಿರೋಧಿ ಧೋರಣೆಯನ್ನು ತಳಿತಾ ಬಂದರು ಅನ್ನೋದ್ರ ಕುರಿತಾಗಿ ಈ ಮಾಹಿತಿ ಇರಲೇಬೇಕಾದಂಥದ್ದು, ಎಲ್ಲಿಯೂ ಸಿಗಲಾರದಂಥ ಮಾಹಿತಿ ಇದು. ಅಲ್ಲಿ ಎರಡು ರಾಜಕೀಯ ಪಕ್ಷಗಳಿದ್ದಾವೆ. ಒಂದು ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಅಂತೇಳಿ, ಇದು ಚೈನಾದ ಪರವಾಗಿರುವಂಥದ್ದು. ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಅಂತ. ಇದರ ನಾಯಕನ ಹೆಸರು ಅಬ್ದುಲ್ಲಾ ಯಮೀನ್ ಅಂಥೇಳಿ. ಇನ್ನೊಂದು ಪಕ್ಷ ಇದೆ, ಅದರ ಹೆಸರು ಮಾಲ್ಡಿವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತೇಳಿ. ಇದು ಭಾರತದ ಪರವಾಗಿರುವಂಥದ್ದು. ಇರೋದೇ ಎರಡು ರಾಜಕೀಯ ಪಕ್ಷಗಳು. ಇದರ ನಾಯಕ ಮೊಹಮ್ಮದ್ ನಶೀದ್ ಅಂಥೇಳಿ. ಒಂದು ಚೈನಾದ ಪರವಾಗಿರುವಂಥದ್ದು, ಒಂದು ಭಾರತದ ಪರವಾಗಿರುವಂಥದ್ದು. ಎರಡು ರಾಜಕೀಯ ಪಕ್ಷಗಳು 2013ರಿಂದ 2018ರವರೆಗೂ ಅಲ್ಲಿ ಚೈನಾದ ಪರವಾಗಿರುವಂಥ ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ. ಹಾಗೆ ಬಂದಂಥ ಸಂದರ್ಭದಲ್ಲಿಯೇ ಅಲ್ಲಿ ಚೈನಾ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಯನ್ನು ಜಾರಿಗೊಳಿಸುವಂಥದ್ದು, ಅದರ ಜೊತೆ ಸೇರಿಕೊಳ್ಳುವಂಥದ್ದು, ಅಲ್ಲಿಯ ಬ್ರಿಡ್ಜು, ಅಲ್ಲಿಯ ರೋಡು, ಚೈನಾದಿಂದ ಫಂಡ್ ತಂದು ಈ ಅಬ್ದುಲ್ಲಾ ಯಮೀನ್ ಅನ್ನುವಂಥವನು ಇಡೀ ಮಾಲ್ಡೀವ್ಸ್ನಲ್ಲಿ ಇನ್ನಿಲ್ಲದ ಹಾಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಬಿಡ್ತಾನೆ. ಚೈನಾದಿಂದ ಸಾಲ ತೆಗೆದುಕೊಂಡು ಮಾಲ್ಡೀವ್ಸ್ನ ಅಭಿವೃದ್ಧಿಯನ್ನು ಮಾಡುವುದು. ಈ ರೀತಿಯಾದಂಥ ಮಾಡಿದಂಥ ಸಂದರ್ಭದಲ್ಲಿ ಈತನಿಗೆ ಯಮೀನ್ಗೆ ಒಂದು ಖಚಿತತೆ ಆಗಿಬಿಡುತ್ತೆ, ಮುಂದೆ ನನ್ನ ಯಾರು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಮಾಡಿದ್ಮೇಲೆ ನನ್ನ ಯಾರು ಸೋಲಿಸ್ತಾರೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ. ಏನಂದ್ರೆ ಅದಕ್ಕಿಂತ ಮುಂಚೆ ಇದ್ದಂಥ ಯಾವ ಮೊಹಮ್ಮದ್ ನಶೀದ್ ಅಂತೇಳಿ ಅಧಿಕಾರ ಮಾಡಿರ್ತಾನೋ ಆತನ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಹಾಕಿ ಆತನಿಗೆ 11 ವರ್ಷದ ಜೈಲು ಶಿಕ್ಷೆಯನ್ನು ಹಾಕಿಬಿಡ್ತಾನೆ. ಮೊಹಮ್ಮದ್ ನಶೀದ್ ಭಾರತದ ಪರವಾಗಿದ್ದಂಥವನು. ಇದಕ್ಕಿಂತ ಮುಂಚೆ 2008ರಿಂದ 2013ವರೆಗೂ ಇದ್ದಂಥ ಅಲ್ಲಿಯ ರಾಷ್ಟ್ರಾಧ್ಯಕ್ಷ. ಆತನ ಮೇಲೆ ಇನ್ನಿಲ್ಲದ ಹಾಗೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಆತನನ್ನು 11 ವರ್ಷದ ಜೈಲು ಶಿಕ್ಷೆ ಮಾಡಿದಾಗ ಆತ ಏನು ಮಾಡ್ತಾನೆ, ಕೊಲಂಬೋಗೆ ಪರಾರಿಯಾಗಿಬಿಡ್ತಾನೆ. ಇರೋದೇ ಇಲ್ಲ ನೋಡಿ. ಮಾಜಿ ರಾಷ್ಟ್ರಾಧ್ಯಕ್ಷ ಕೊಲಂಬೋಗೆ ಪರಾರಿಯಾಗಿ ಹೋಗ್ಬಿಟ್ಟಿದ್ದಾನೆ. ಹಾಲಿ ರಾಷ್ಟ್ರಾಧ್ಯಕ್ಷ ಚೈನಾದ ಜೊತೆ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾನೆ. ಭಾರತ ಇದನ್ನೆಲ್ಲ ಗಮನಿಸ್ತಾ ಇರ್ತದೆ. ಭಾರತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಏನಿದೆ, ರಾ ಅಂತ ನಾವೇನು ಹೇಳ್ತೀವಿ, RANW ಅಂತ ಹೇಳ್ತಾರೆ. ಅದಕ್ಕೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಏನಿದೆ ಅದು ಇದನ್ನೆಲ್ಲ ಗಮನಿಸ್ತಾ ಇರುತ್ತೆ. ಅದು ಯಾವಾಗ ಈಗ ಈ ಯಮೀನಂದು ಒಂದು ವಿಶೇಷತೆ ಇರುತ್ತೆ. ಏನಪ್ಪ ಅಂತದ್ದು ಅಂದರೆ, ಆತ ಭಾರತದ ವಿರುದ್ಧವಾಗಿ ಏನು ಮಾಡೋದಿಲ್ಲ, ಆದರೆ ಚೈನಾದ ಜೊತೆ ದಂಧೆ ವ್ಯವಹಾರಗಳನ್ನ ಮಾಡ್ಕೋತಾ ಇರ್ತಾನೆ. ಭಾರತದ ಯಾವುದೇ ಪ್ರಾಜೆಕ್ಟಿಗೆ ತೊಂದರೆಯನ್ನು ಮಾಡಲಿಕ್ಕೆ ಹೋಗ್ತಿರೋದಿಲ್ಲ. ಭಾರತಕ್ಕೆ ಅನುಕೂಲಕರವಾಗಿರುವಂಥದ್ದು ಯಾರು, ಆ ನಶೀದು. ಆತ ಓಡಿ ಹೋಗ್ಬಿಟ್ಟಿದ್ದಾನೆ ಕೊಲಂಬೋಗೆ. ಈಗ 2018ರಲ್ಲಿ ಚುನಾವಣೆ ಇದೆ. ಚುನಾವಣೆಯಲ್ಲಿ ಓಡಿ ಹೋದವನು ಕರ್ಕೊಂಬಂದು ಚುನಾವಣೆ ನಿಲ್ಲಿಸ್ಲಿಕ್ಕಾಗಲ್ಲ ಮೊಹಮ್ಮದ್ ನಶೀದನ್ನು. ಆವಾಗ ಕೇಳ್ಕೊಳತ್ತೆ ಭಾರತದ ನಮ್ಮ RAW ಕೇಳತ್ತೆ, ಯಾರನ್ನ ಇಲ್ಲಿ ನಿಲ್ಲಿಸಬಹುದು, ನೀನಂತೂ ಬಂದು ನಿಲ್ಲಕ್ಕಾಗಲ್ಲ, ಜೈಲಿನ ನೀನು ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರೆ, ನೀನು ಯಾವುದರ ಒಬ್ಬ ವ್ಯಕ್ತಿಯ ಹೆಸರು ಹೇಳೋದು. ಆಗ ಆತ ಇಬ್ರಾಹಿಂ ಸೋಲಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳ್ತಾನೆ. ಆ ಇಬ್ರಾಹಿಂ ಸೋಲಿಯನ್ನು ಎಲೆಕ್ಷನ್ ನಿಲ್ಲಿಸ್ತಾರೆ. ಆದರೆ ಈತ ಏನು ಅಂದ್ಕೊಂಡಿರ್ತಾನೆ, ಯಮೀನು, ನಾನು ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಅಂಡರ್ ಕರೆಂಟ್ ಕೆಲಸ ಮಾಡುತ್ತಲ್ಲ. ಏನಂದರೆ ಈ ಚೈನಾದವರು ಏನು ಮಾಲ್ಡೀವ್ಸ್ನಲ್ಲಿ ಪ್ರಾಜೆಕ್ಟ್ ತೆಗೆದುಕೊಂಡು ಬಂದಿರ್ತಾರೋ ಅವರು ದೊಡ್ಡದಾದಂಥ ಒಂದು ಫಜೀತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು ಮಾಲ್ಡೀವ್ಸ್ನ ವಿರುದ್ಧವಾದಂಥ ಕೆಲಸವನ್ನು ಮಾಡುತ್ತೆ. ಏನು ಮಾಡಿರ್ತಾರೆ ಅವರು, ಅಲ್ಲಿಂದ ತಂತ್ರಜ್ಞಾನ ತರ್ತಾರೆ, ಅಲ್ಲಿಂದ ಮಷಿನರಿಗಳಿಂದ ತರ್ತಾರೆ. ಆದರೆ ಅದರ ಜೊತೆಗೆ ಅಲ್ಲಿಂದ ಕಾರ್ಮಿಕರನ್ನು ಕೂಡ ಇಲ್ಲಿ ಕರ್ಕೊಂಬಂದು ಕೆಲಸ ಮಾಡಿರ್ತಾರೆ. ಮಾಲ್ಡೀವ್ಸ್ನವ್ರಿಗೆ ಉದ್ಯೋಗಗಳೇ ಇರೋದಿಲ್ಲ. ಚೈನೀಸ್ ಕೆಲಸಗಾರರು ಬಂದು ಇಲ್ಲಿ ಕೆಲಸ ಮಾಡಿರ್ತಾರೆ. ಅಲ್ಲಿಯ ಜನರಿಗೆ ಚೈನಾ ಕಂಪನಿಗಳ ಮೇಲೆ ಇನ್ನಿಲ್ಲದ ಹಾಗೆ ಆಕ್ರೋಶ ಉಂಟಾಗಿರುತ್ತೆ. ಚೈನಾ ಏನೋ ರಸ್ತೆ ಮಾಡಿದೆ, ರಸ್ತೆ ಮೇಲೆ ಓಡಾಡಲಿಕ್ಕೆ ಕಾರುಗಳು ಓಡಾಡಬೇಕು ಅಂದರೆ ಕಾರ್ ತೆಗೆದುಕೊಳ್ಳಿಕ್ಕೆ ನಮ್ಗೆ ಉದ್ಯೋಗವೇ ಇಲ್ಲ. ಚೈನಾದವ್ರು ಬಂದು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಈ ಸರ್ಕಾರ ಸರಿ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಿರ್ತಾರೆ ಮಾಲ್ಡೀವ್ಸ್ನ ಜನತೆ. ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಆತ ಸೋಲನ್ನು ಅನುಭವಿಸ್ತಾನೆ. ಯಾರು, ಈ ಅಬ್ದುಲ್ಲಾ ಯಮೀನ್ ಅನ್ನೋನು, ಯಾರು ಅಲ್ಲಿ ಇನ್ನಿಲ್ಲದ ಹಾಗೆ ಅಭಿವೃದ್ಧಿ ಕೆಲಸ ಮಾಡ್ತಾನೆ ಅಲ್ಲ, ಆತ ನಿರೀಕ್ಷೆನ ಮಾಡಲು ಈ ರೀತಿಯ ಸೋಲಾಗತ್ತೆ ಅಂಥೇಳಿ. ಅದಾದಮೇಲೆ ಅಲ್ಲಿ ಇಬ್ರಾಹಿಂ ಸೋಲಿ ರಿಮೋಟ್ ಕಂಟ್ರೋಲ್ ಥರ ಅಧಿಕಾರ ನಡೆಸ್ತಾ ಇರ್ತಾನೆ. ಆ್ಯಕ್ಚುಲಿ ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ಕೂತ್ಕೊಂಡಿರುವಂಥ ಮೊಹಮ್ಮದ್ ನಶೀದ್ ಏನಿದ್ದಾನೆ ಆತನೇ ಅಧಿಕಾರ ನಡೆಸ್ತಾ ಇರ್ತಾನೆ. ಮೊಹಮ್ಮದ್ ನಶೀದ್ ಈತನಿಗೆ ಸೋಲಿಗೆ ಹೇಳ್ತಾನೆ, ಹೆಂಗಾರ ಮಾಡಿ ಯಾಮೀನನ್ನು ಒಳಗಡೆ ಹಾಕು ಅಂತ, ಯಾಮೀನನ್ನು ಜೈಲಿಗೆ ಕಳಿಸು, ನೀನು ನನ್ನನ್ನು ಈತ ಪರಾರಿ ಆಗಲಿಕ್ಕೆ 2018ರಿಂದ 2023ವರೆಗೂ ನಾನು ಪರಾರಿಯಾಗಿ ಬೇರೆ ದೇಶದಲ್ಲಿ ಉಳಿಬೇಕಾಗಲಿಕ್ಕೆ, ಅಜ್ಞಾತ ಆಗಲಿಕ್ಕೆ ಇವನೇ ಕಾರಣ, ಆತನನ್ನು ಜೈಲಿಗೆ ಹಾಕು. ಆವಾಗೇನಾಗತ್ತೆ, ಚೈನಾದ ಪ್ರಾಜೆಕ್ಟ್ಗಳೇನಿದೆ ಅದರ ಕುರಿತಾಗಿ ತನಿಖೆ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಈ ಇಬ್ರಾಹಿಂ ಸೋಲಿಗೆ. ಈಗ ಅವನು ಜೈಲಿಗೆ ಕಳಿಸ್ಬೇಕು ಯಮೀನ್ ಅಂದರೆ, ಯಮೀನ್ ಮಾಡಿರುವಂಥ ಕೆಲಸಗಳು ಕೆಲಸ ಮಾಡಿದವರು ಯಾರು, ಚೈನಾದವರು.
ಎಲ್ಲ ಕೆಲಸಗಳನ್ನ ನೋಡ್ಲಿಕ್ಕೆ ಶುರು ಮಾಡಿದಾಗ ಯಾವಾಗ ಚೈನಾದ ಮೇಲೆ ಈ ರೀತಿ ಗೂಬಿ ಕೊಡಿಸುವ ಕೆಲಸ ಶುರುವಾಗುತ್ತೋ ಆವಾಗ ಚೈನಾ ಆಲೋಚನೆ ಮಾಡಲಿಕ್ಕೆ ಶುರು. ಈ ಮಧ್ಯೆ ಈ ಸೋಲಿ ಏನು ಮಾಡ್ತಾನೆ, ಈತನಿಗೆ 11 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿಬಿಡ್ತಾನೆ. ಅಲ್ಲಿಯ ಸರ್ಕಾರ ವಿಧಿಸುತ್ತೆ ಅಬ್ದುಲ್ಲಾ ಯಮೀನ್ ಮೇಲೆ. ಅಬ್ದುಲ್ಲಾ ಯಮೀನ್ ಯಾರೋ ಅಭಿವೃದ್ಧಿ ಕೆಲಸ ಮಾಡಿದಾನೆ ಆತನ ಮೇಲೇ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. 11 ವರ್ಷದ ಜೈಲು ಶಿಕ್ಷೆ. ಚೈನಾಗೆ ತಲೆ ಕೆಟ್ಟು ಹೋಗ್ಬಿಡ್ತದೆ. ಚೈನಾ ಆವಾಗ ಭಾರತದ ವಿರುದ್ಧ ಏನಾದರೂ ಷಡ್ಯಂತ್ರ ಮಾಡಬೇಕು ಅಂಥೇಳಿ ಅವಾಗ ಏನು ಮಾಡ್ತಾರೆ ಅವರು ಅಂತಂದರೆ 2023ಕ್ಕೆ ಅಲ್ಲಿ ಚುನಾವಣೆ. ಆ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಅಬ್ದುಲ್ಲಾ ಯಮೀನನ್ನು ಯಾವುದಾದ್ರೂ ಒಬ್ಬ ಕ್ಯಾಂಡಿಡೇಟ್ ಹಾಕಬೇಕು ಅಂತ ಚೈನಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಈ ಮಧ್ಯೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಬರುತ್ತೆ. ಇಂಟರ್ನ್ಯಾಷನಲ್ ಯೋಗ ಡೇ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಭಾರತೀಯ ರಾಯಭಾರಿ ಕಚೇರಿ ಅಲ್ಲಿ ಹೋಮ್ ಮಿನಿಸ್ಟ್ರಿ ಜೊತೆ ಮಾತಾಡಿಕೊಂಡು ಒಂದು ಸ್ಟೇಡಿಯಮನ್ನು ಬಾಡಿಗೆ ಪಡೆದು ಅಲ್ಲಿ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಮಾಡ್ತೇವೆ. ಆವಾಗ ಚೈನಾ ಒಂದು ಮಸಲತ್ತನ್ನು ಮಾಡುತ್ತೆ. ಏನಂತ, ಯೋಗ ಈಸ್ ಅಗೇನ್ಸ್ಟ್ ಇಸ್ಲಾಂ ಅಂತೇಳಿ ಒಂದು ಎಲ್ಲ ಕಡೆ ಫಲಕಗಳನ್ನ ಹಾಕ್ಕೊಂಡು ಎಲ್ಲ ಕಡೆ ಅಲ್ಲಿ ಯೋಗ ಡೇ ನಡೆಯಲಾರದ ಹಾಗೆ ಪಿತೂರಿಯನ್ನು ಮಾಡ್ತಾರೆ. ಆ್ಯಂಟಿ ಇಂಡಿಯಾ ಸೆಂಟಿಮೆಂಟನ್ನು ಅಲ್ಲಿಯ ಜನರಿಗೆ, ಇಸ್ಲಾಂ ಧರ್ಮ ಮೂಲಭೂತವಾದವನ್ನು ಅಲ್ಲಿಯ ಜನರಲ್ಲಿ ಉದ್ದೀಪಿಸುವಂಥ ಕೆಲಸವನ್ನು ಮಾಡ್ತದೆ. ಯಾವಾಗ ಅಷ್ಟೆಲ್ಲ ಮಾಡಿ ಇಂಟರ್ನ್ಯಾಷನಲ್ ಯೋಗ ಡೇ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆವಾಗ ಭಾರತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತ ಷಡ್ಯಂತ್ರ ಮಾಡ್ತಾ ಇದೆ ಚೈನಾ ಅಂತೇಳಿ. ಆ ಮಧ್ಯೆ ಚೈನಾ ಏನು ಮಾಡುತ್ತೆ, 2023 ಚುನಾವಣೆಯಲ್ಲಿ ಯಾವಾಗ ಅಬ್ದುಲ್ಲಾ ಯಮೀನ್ ಚುನಾವಣೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಜೈಲಿನಲ್ಲಿ ಕೂತಿದ್ದಾನೆ ಅಂದ ತಕ್ಷಣ ನಿನ್ನ ಒಬ್ಬ ಕ್ಯಾಂಡಿಡೇಟನ್ನು ಕೊಡುವಂತ. ಹೋದ್ಸಲ ಹೇಗೆ ಭಾರತ ಹೇಳ್ತು ಹಾಗೆ ಈ ಸಲ ಚೈನಾ ಹೇಳುತ್ತೆ, ಹೇಗಿದ್ದರೂ ಆ್ಯಂಟಿ ಇಂಡಿಯಾ ಸೆಂಟಿಮೆಂಟ್ ಮಾಡಿದ್ದೀವಿ, ನಿನ್ನ ಒಂದು ಕ್ಯಾಂಡಿಡೇಟ್ ಕೊಡು ಅಂದಾಗ ಆತ ಈಗಿರುವಂಥ ಮೊಹಮ್ಮದ್ ಮುಯಿಝೂನನ್ನು ಕ್ಯಾಂಡಿಡೇಟ್ ಮಾಡ್ತಾನೆ. ಮೊಹಮ್ಮದ್ ಮುಯಿಝು ಯಂಗೆಸ್ಟ್, ಅಂದರೆ ಅಲ್ಲಿ ಇರುವಂಥ ದೊಡ್ಡ ನಾಯಕ ಮೊಹಮ್ಮದ್ ವಾಹಿದ್ ಹಸನ್ ಅಂತೇಳಿ ಅವ್ರ ದೊಡ್ಡ ನಾಯಕ. ಅವ್ರಿಗೆ ಆತನನ್ನು ಕ್ಯಾಂಡಿಡೇಟ್ ಮಾಡೋದ್ರಲ್ಲಿ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಮೊಹಮ್ಮದ್ ಮುಯಿಝುನ್ನ ಕ್ಯಾಂಡಿಡೇಟ್ ಮಾಡ್ತಾರೆ. ಆತ ಭಾರತದ ವಿರುದ್ಧವಾದಂಥ ಹೇಳಿಕೆಗಳನ್ನ ಪ್ರಣಾಳಿಕೆ ಮಾಡುವ ಮೂಲಕ ಚುನಾವಣೆಯಲ್ಲಿ ಗೆಲ್ತಾನೆ. ಅದರ ಮುಂದುವರಿದ ಭಾಗ ಈಗ ನಡೀತಾ ಇರುವಂಥ ಕಲಹ, ಈಗ ನಡೀತಾ ಇರುವಂಥ ಸಂಘರ್ಷ, ಈಗ ನಡೀತಾ ಇರುವಂಥ ಮನಸ್ತಾಪ, ಇದೆಲ್ಲದಕ್ಕೂ ಕಾರಣ ಈ ಹಿಂದೆ ಇಷ್ಟು ರಾಜಕಾರಣ ನಡೀತಾ ಇದೆ. ಪಾಕಿಸ್ತಾನಕ್ಕೂ ಮಾಲ್ಡೀವ್ಸ್ಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಇಬ್ಬರೂ ಕೂಡ ದುಡ್ಡಿಗಾಗಿ ಹಪಹಪಿಸ್ಲಿಕ್ಕಾಗಿ ಚೈನಾ ಹೇಳಿದ ಹಾಗೆ ಕೇಳ್ತಾರೆ. ಯಾವಾಗಲೂ ಮಾಲ್ಡೀವ್ಸ್ನವರು ಯಾವುದೇ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅಲ್ಲಿಯ ರಾಷ್ಟ್ರಾಧ್ಯಕ್ಷ ಮೊದಲು ಭಾರತಕ್ಕೆ ಭೇಟಿ ನೀಡ್ತಾ ಇದ್ರು. ಆದರೆ ಈ ಬಾರಿ ಮೊಹಮ್ಮದ್ ಮುಯಿಝು ಮೊದಲಿಗೆ ಚೈನಾಗೆ ಭೇಟಿಯನ್ನು ನೀಡ್ತಾ ಇದ್ದಾನೆ. ಅದು 1 ದಿವಸ 2 ದಿವಸಕ್ಕಲ್ಲ 5 ದಿವಸಕ್ಕಾಗಿ ಭೇಟಿ ನೀಡ್ತಾ ಇದ್ದಾನೆ. ಅಂದರೆ ಆತ ಸಂಪೂರ್ಣವಾಗಿ ಚೈನಾದ ಕಡೆ ವಾಲಿದ್ದಾನೆ. ಇದು ಚೈನಾ ಮತ್ತು ಭಾರತ ಮಧ್ಯೆ ನಡೆಯುವಂಥ ಸಂಘರ್ಷದಲ್ಲಿ ಮಧ್ಯೆ ಇರುವಂಥ ಮಾಲ್ಡೀವ್ಸ್ನ ಆಟಗಳು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಇದ್ರ ಮಧ್ಯೆ ಇನ್ನೊಂದು ವಿಚಾರವನ್ನು ಹೇಳೋದನ್ನು ಮರ್ತುಬಿಟ್ಟೆ. ಅದೇನೆಂದರೆ ಈ ಕೋವಿಡ್ ಕಥೆಯನ್ನು ಹೇಳೋದು ಕ್ಷಮಿಸಿ. ಯಾವಾಗ 2020 ಲಾಕ್ಡೌನ್ ಮುಗಿದಂಥ ಸಂದರ್ಭದಲ್ಲಿ ಭಾರತೀಯ ಪ್ರವಾಸಿಗರೆಲ್ಲ ಇದಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ, ಮಾಲ್ಡೀವ್ಸ್ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಆನ್ ಅರೈವಲ್ ವೀಸಾ ಇರುತ್ತಲ್ಲಿ. ಆನ್ ಅರೈವಲ್ ವೀಸಾ ಇರುವಂಥ ಸಂದರ್ಭದಲ್ಲಿ ಈ ಅಬ್ದುಲ್ಲಾ ಯಮೀನ್ ಏನು ಮಾಡ್ತಾನೆ, ತನ್ನ ಯಾರ್ಯಾರು ಸಂಸದರಿದ್ದಾರೋ, ತಮ್ಮ ನಾಯಕರಿದ್ದಾರೋ, ಅದು ಯಾರ್ಯಾರು ರೆಸಾರ್ಟ್ ಇದ್ದಾವೆ, ಆ ರೆಸಾರ್ಟಲ್ಲಿ ಯಾರು ಭಾರತೀಯರ ಬುಕ್ಕಿಂಗ್ಸ್ ಆಗಿದ್ದಾವೆ, ಆ ರೆಸಾರ್ಟ್ಗಳಲ್ಲಿ ಅವರದ್ದೆಲ್ಲವನ್ನು ಕೋವಿಡ್ ನೆಗೆಟಿವ್ ಇದ್ದದ್ದನ್ನು ಕೋವಿಡ್ ಪಾಸಿಟಿವ್ ಮಾಡು ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ಒಂದು ಕಾನೂನು, ಆವಾಗ ಒಂದು ಪ್ರೋಟೋಕಾಲ್ ಇರುತ್ತೆ. ಏನಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಏರ್ಪೋರ್ಟ್ನಲ್ಲಿ 24 ಗಂಟೆಗಳಿಗಿಂತ ಮುಂಚೆ RT-PCR ನೆಗೆಟಿವ್ ಸರ್ಟಿಫಿಕೇಟ್ ತೋರಿಸ್ಬೇಕು. 24 ಗಂಟೆಗಿಂತ ಮುಂಚೆ ಭಾರತೀಯ ಪ್ರವಾಸಿಗರು ಅಂಥ ಸರ್ಟಿಫಿಕೇಟ್ ತೊಗೊಂಡು ಫ್ಲೈಟಲ್ಲಿ ಹೋಗ್ತಾರೆ. 4 ಗಂಟೆ ಆಗಿ ಅಲ್ಲಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ, ಮಾಲೆಯಲ್ಲಿ ಇಳಿದ ತಕ್ಷಣ ಅಲ್ಲಿ ಮತ್ತೆ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರು ಅಂದರೆ, ಯಾರ್ಯಾರು ಭಾರತೀಯರು ಅಬ್ದುಲ್ಲಾ ಯಮೀನನ ರೆಸಾರ್ಟ್, ಅವನ ನಾಯಕತ್ವದಲ್ಲಿರುವಂಥ ಧುರೇಂದ್ರ ರೆಸಾರ್ಟ್ಗಳಿಗೆ ಹೋಗ್ತಾರೋ ಅವರೆಲ್ಲರಿಗೂ ಪಾಸಿಟಿವ್ ರಿಪೋರ್ಟ್ ಕೊಡುವ ಹಾಗೆ ಒಳಗಡೆ ಷಡ್ಯಂತ್ರ ಮಾಡ್ಕೊಂಡಿರ್ತಾರೆ. ನಮ್ಮವರು 4 ದಿವಸದ ಪ್ರವಾಸಕ್ಕೆ ಹೋದವರು 14 ದಿವಸ ಇರುವಂಥದ್ದು, 21 ದಿವಸ ಇರುವಂಥ ಒಂದು ಒತ್ತಡವನ್ನು ಹಾಕುವಂಥದ್ದು, ಅವರ ದುಡ್ಡನ್ನು ದೋಚುವಂಥ ಕೆಲಸವನ್ನು ಈ ಮಾಲ್ಡೀವ್ಸ್ನವ್ರು ಮಾಡ್ತಾರೆ. ಈ ಯಮೀನ್ನ ಜನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥ ಮಾಲ್ಡೀವ್ಸ್ಗೆ ನೀವು ಹೋಗಬೇಕಾ? ಆಲೋಚನೆ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.